ಅವರೇ, ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರುವಂಥ ನಗರಸಭಾ ಗೌರವದ ಅಧ್ಯಕ್ಷರು, ನೂತನ ಅಧ್ಯಕ್ಷರಾದಂಥ ಮೈತ್ರಿ ಪಾಟೀಲ್ ಅವರೇ, ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ವಿ ಆರ್ ಜಯಂತ್ರವರೇ, ಜಿಲ್ಲಾ ಸಾಹಿತ್ಯ ಅಧ್ಯಕ್ಷರಾದಂಥ ಮಾನ್ಯ ತಹಸೀಲ್ದಾರರಾದ ಗೋಪಾಲಕೃಷ್ಣ ನಾಯ್ಕರವರೇ, ಅದರ ಬಗ್ಗೆ ಕೇಂದ್ರದ ಎಲ್ಲ ಮತ್ತು ರಾಜ್ಯದ ಏನೇನು ರಾಜ್ಯದಲ್ಲಿ ನಡೆಸಿರುವಂಥ ಸಮಸ್ಯೆಗಳ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು. ಬಂಧುಗಳೇ, ನಾನು ಹೇಳೋದಿಷ್ಟೇ, ಸಾಹಿತ್ಯ ಲೋಕದಲ್ಲಿ ಇತ್ತೀಚೆಗೆ ನಿಧಾನರಾದ ದಿವಂಗತ ನಾನು ನೆನಪು ಮಾಡಲೇಬೇಕಿವ. ಇಡೀ ಕರ್ನಾಟಕದಲ್ಲಿ ನಮಗೆ ಸಾಗರಕ್ಕೆ ಅತ್ಯಂತ ಹೆಸರು ಕೀರ್ತಿ ತಂದುಕೊಟ್ಟಂಥ ಅವರು ಸಾಹಿತ್ಯ ಲೋಕದ ಒಬ್ಬ ಆಶಾಕಿರಣಾಗಿದ್ದರು. ಅವರು ಇವತ್ತಿಲ್ಲ, ನಮ್ಮ ಜೊತೆಗೆ ಇವತ್ತಿಲ್ಲ. ಆದರೆ ಸಾಗರ ಕ್ಷೇತ್ರ ಅಂದರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಸಾಹಿತ್ಯ ಅಂತ ಹೇಳಿದ್ರೆ ಭಾಳ ಜನರು ಇವತ್ತು ಕುವೆಂಪು ಅವರನ್ನು ಹಿಡಿದು ಇಡೀ ನಾಡಿಗೆ ಅಷ್ಟು ಪ್ರಶಸ್ತಿಗಳನ್ನು ಕೊಟ್ಟಂಥವರು ಇವತ್ತಿದ್ದಾರೆ. ಅಂಥ ಸಾಹಿತ್ಯದಲ್ಲಿ ಆಸಕ್ತಿ ಇರುವಂಥ ನಾಡು ಅದಿದ್ದರೆ ಅದು ಕರ್ನಾಟಕದಲ್ಲಿ, ಜೊತೆಗೆ ಅದರಲ್ಲೂ ನಮ್ಮ ಶಿವಮೊಗ್ಗ ಜಿಲ್ಲೆ. ಈ ಸಾಹಿತ್ಯವನ್ನು ನಾವು ಯಾವಾಗಲೂ ಸಹ ಹೆಚ್ಚು ಬೆಂಬಲ ಕೊಡಬೇಕು. ಇವತ್ತು ರಾಜ್ಯ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾರೇ ಇರ್ಬೋದು. ನಾನು ರಾಜ್ಯ ಸರ್ಕಾರದಲ್ಲಿ ಹೇಳಿದರು, ಮಹಾಸಮ್ಮೇಳನಕ್ಕೆ 25 ಕೋಟಿ ಅಥವಾ ಜಿಲ್ಲಾ ಮತ್ತು ತಾಲೂಕಿಗೆ ₹1 ಕೊಡಲ್ಲ ಅಂತ ಹೇಳಿದ್ರೆ ಬೇಸರ ಆಯಿತು. ಈ ಥರ ತಾರತಮ್ಯ ಮಾಡೋದಕ್ಕೆ ತಪ್ಪಾಗುತ್ತೆ. ನಾನು ಖಂಡಿತ ಇದ್ರ ಬಗ್ಗೆ ಚರ್ಚೆ ಮಾಡ್ತೇನೆ, ಬಿಡೋದಿಲ್ಲ ನಾನು ಇದ್ರ ಬಗ್ಗೆ. ಯಾಕಂತ ಹೇಳಿದ್ರೆ 25 ಕೋಟಿ ಅಲ್ಲಿ ಕೊಡಬೇಕಾದ್ರೆ ಜಿಲ್ಲಾ ಮಟ್ಟದಲ್ಲಿ ಕನಿಷ್ಠ 1 ಕೋಟಿ ಯಾರು ಕೊಟ್ಟಿದ್ರು ಸಾಕಾಗಿತ್ತು. ಇಲ್ಲೊಂದು 25 ಲಕ್ಷ ಕೊಟ್ಟಿದ್ರು ಸಾಕಾಯ್ತು ನಮ್ಮ ತಾಲೂಕಿಗೆ. ಎಷ್ಟೆಷ್ಟೋ ದುಡ್ಡನ್ನು ಯಾವ್ಯಾವತ್ತೂ ವ್ಯಯ ಮಾಡ್ತಾ ಇದ್ದೀವಿ ನಾವು. ಆದರೆ ಕನ್ನಡ ಉಳಿಸಕ್ಕೆ ಹೋಗಿ, ಕನ್ನಡ ಸಾಹಿತ್ಯಗಳು ಉಳಿಯೋಕ್ಕೋಸ್ಕರ, ಕನ್ನಡ ಬುಕ್ಕು ಇವತ್ತು ಬೆಳೆಯೋಕ್ಕೋಸ್ಕರ ನಾವು ಇವತ್ತು ಸಹಕಾರ ಕೊಡಲೇಬೇಕಾಗುತ್ತೆ. ಇವತ್ತು ಭಾಷಾ ನೀತಿಯಲ್ಲಿ ಇವತ್ತಿದೆ. ಇವತ್ತು ಹಿಂದಿ ಹೇರಿಕೆಯನ್ನು ನಾನು ಭಾರಿ ಖಂಡನೆ ಮಾಡ್ತೇನೆ. ಇವತ್ತು ನಮ್ಮ ರಾಜ್ಯದ ಏನು ಹಿಂದೆ ನಡೆದಿತ್ತು ಅದೇ ನಡೀಬೇಕಿದ್ರೆ ಹಿಂದಿ ಹೇರಿಕೆಗಳು ಅವೆಲ್ಲ ನಮಗೆ ಇಷ್ಟ ಆಗೋದಿಲ್ಲ. ನಮ್ಮ ರಾಜ್ಯದ ಮುಂದಿನ ತ್ರಿಭಾಷೆ ಇದೆಯೋ ಆ ಭಾಷೆಗಳು ನಡಿಬೇಕು. ಇವತ್ತು ಮೊನ್ನೆ ಮರಾಠಿಗರು ಬಸಿ ಬಡಿದಿರುವಂಥದ್ದು, ನಮ್ಮ ಕಂಡಕ್ಟರ್ ಮೇಲೆ ಒಂದು ಕೇಸನ್ನು ಹಾಕಿರುವಂಥದ್ದು, ಇವೆಲ್ಲ ದೌರ್ಜನ್ಯಗಳನ್ನು, ಗಡಿ ಭಾಗದ ದೌರ್ಜನ್ಯಗಳನ್ನು ನೋಡಿದಾಗ ಕನ್ನಡಿಗರಿಗೆ ನಮಗೇನು ಆಗಿರ್ಬೋದು ಯೋಚನೆ ಮಾಡಿರೋದು. ಆ ಥರ ಆಗಬಾರ್ದು. ನಾವು ಇವತ್ತು ಕರ್ನಾಟಕ ರಾಜ್ಯ ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮದು ಉಪಮುಖ್ಯಮಂತ್ರಿ ಇದ್ದಾರೆ, ನಾನೊಬ್ಬ ಸದಸ್ಯನಾಗಿ ಕರ್ನಾಟಕದಲ್ಲಿ ಸಾಹಿತ್ಯ ಬೆಳೆಯಬೇಕು, ಸಾಹಿತ್ಯ ಅಭಿಮಾನಿಗಳು ಹುಟ್ಟುಕೊಳ್ಬೇಕು, ಹೊಸ ಬುಕ್ಕುಗಳನ್ನು ಬರೆಯುವಂತೆ ಒಂದು ಚೈತನ್ಯ ಕೊಡಬೇಕು. ಅವರಿಗೆ ಎಲ್ಲರಿಗೂ ಕೊಡಬೇಕಾದ್ರೆ ಇವತ್ತು ನಮಗೆ ಸರ್ಕಾರ ಹೆಚ್ಚು ಅನುದಾನ ಕೊಡುವಂಥದ್ರಲ್ಲಿ ನಾವು ಒತ್ತಡ ಹಾಕಲೇಬೇಕಾಗುತ್ತೆ. ಇವತ್ತು ಇದು ಆಗಬೇಕಾಗಿತ್ತು. ಇವತ್ತು ಮೊನ್ನೆ ಒಂದು ಮಕ್ಕಳ ಸಾಹಿತ್ಯ ಸಮ್ಮೇಳನ ಇತ್ತು. ಕುಮಾರಿ ಯಾರು ಹೆಣ್ಣುಮಗಳು ಬಿಂದು, ಆ ಹೆಣ್ಣುಮಗಳಿಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಮಾಡಿಕೊಂಡು ನಾವು ಬಂದಿದ್ದೆ. ಅವಳು ಕವನ ಬರೀತಾಳೆ, ಸಾಹಿತ್ಯ ಬರೆದಿದ್ದಾಳೆ. ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಯೋಚನೆ ಮಾಡಬೇಕು. ಇವತ್ತು ನೀವು ಅಷ್ಟೇ ಒಂದು ಬುಕ್ ಬರಿಬೇಕಾದ್ರೆ ನನ್ನ ಶಾಲೆ ಅಂತೇಳಿ ಅದ್ರ ಮೇಲೆ ಎಷ್ಟೋ ಕಥೆಗಳು, ಒಂದು ಬುಕ್ ಬರಿಬೋದು, ಅದ್ರ ಮೇಲೆ ಒಂದು ಕವಿತೆ ಬರಿಬೋದು. ಆಸಕ್ತಿ ಇದೆ ಭಾಳ ಜನರಿಗೆ. ಏನಾಗಿದೆ ಇವತ್ತಿನ ಓದು ಇಲ್ಲಿ ಶಾಲೆಗೆ ಹೋಗ್ತಾರೆ, ಮನೆಗೆ ಹೋದ್ರೆ ಅವ್ರ ಅಮ್ಮ ಕೂರಿಸಿ ಟಿವಿ ಮುಂದೆ ಕೂರಿಸ್ಕೊಂಡು ಅವರು ಟಿವಿ ನೋಡ್ತಾ ಇರ್ತಾರೆ, ಇವ್ರು ಬುಕ್ ಹೇಳ್ಕೊಂಡು ಓದ್ತಾನೇ ಇರಬೇಕು. ಓದು ಮಾಡ್ತಾರೆ ಮನೆಯವರು. ಆ ಮಕ್ಕಳಿಗೆ ಯಾವುದೇ ಬೇರೆ ಚಟುವಟಿಕೆಗಳೇ ಸಿಗಲ್ಲ. ಆದರೆ ಮಕ್ಕಳ ಶೈಕ್ಷಣಿಕದಲ್ಲಿ ಅವರಿಗೆ ಓದೋದ್ರ ಜೊತೆಗೆ ಅವರಿಗೆ ಆಟ ಆಡಿಸ್ಬೇಕು ಚೆನ್ನಾಗಿ. ಅವರ ಆಟಮೇಲೆ ತಾನೇ ಅವರಿಗೆ ಆ ಒಂದು ಮೂಡ್ ಚೇಂಜ್ ಆಗಿ ಆ ಒಂದು ಕತೆ ಬರೆಯೋದು, ಕವನ ಬರೆಯೋದು ಬಿಡಬೇಕಲ್ಲ ಅಂತಿದ್ರು. ಈ ತಂದೆ ತಾಯಿಗಳು ಬರೀ ಓದು ಅಂತಾಗಿ ಅವನಿಗೆ ಡಬಲ್ ಕನ್ನಡ ಹಾಕ್ಸ್ಬಿಡ್ತಾರೆ. ಈಗೆಲ್ಲ ಬರ್ತಾ ಹೌದಲ್ಲ ಮಕ್ಕಳ? ಖುಷಿ ಅಂದ್ರೆ ನಮ್ಮ ಕಾಲದಲ್ಲಿ ಹಾಕಿದ್ರೆ ನಾವು ಓದಬೇಕಾದ್ರೆ ಎಲ್ರಿ ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ಬಿಸಾಕಿದ್ರೆ ಅಷ್ಟೇ ಓದೋದಲ್ಲ. ಆಮೇಲೆ ನಮ್ದು ಏನಾದರೂ ಆಟನೇ, ಅವಾಗ ಪೂರ್ತಿ ಆಟ ನಡೀತಿದ್ರು. ಆದರೆ ಇವತ್ತು ಆ ಪರಿಸ್ಥಿತಿಯಲ್ಲಿಲ್ಲ. ಮಕ್ಕಳಿಗೆ ಟೆನ್ಷನ್ಗಳು ಜಾಸ್ತಿ ಆಗಿದೆ. ಅವರು ಸಾಹಿತ್ಯ ಬರೆಯೋದಾಗಲಿ, ಕವನ ಬರೆಯೋದಕ್ಕಾಗಲಿ ಎಲ್ಲಿದೆ ಅವರಿಗೆ
ಟಿವಿ ಮುಂದೆ ಕಾಲ ಮೇಲೆ ಕಾಲ ಹಾಕೊಂಡು ಮಗನ ಕೂರಿಸ್ಕೊಳ್ತಾರೆ. ಇವ್ರು ಟಿವಿ ಮುಂದೆ ಇರೋದು, ಇವರು ಮಗನ ಬರೋದು ಅವನು ಓದ್ತಾನೆ ಇರೋದು, ಹಿಂಗೆ ನೋಡೋದು, ಟಿವಿ ಮುಂದೆ ಕೂತ್ಕೊಳ್ಳೋದು. ಇವರು ಟಿವಿ ಮುಂದೆ ಆದ್ರೆ ಎಂತ ಸೀರಿಯಲ್ ನೋಡಿದ್ರೆ ಮನೆಗೊಂದು 3 ಬಾಗಿಲು, ಮನೆ ಹಾಳು ಮಾಡೋದ ಸೀರಿಯಲ್ಲೇ ನೋಡೋದು, ಮತ್ತೆ ಬೇರೆ ಯಾವ ಸೀರಿಯಲ್ ನೋಡೋದಿಲ್ಲ ನೋಡಿ. ಇಲ್ಲ ಮಕ್ಕಳಿಗೆ ಅರ್ಥ ಆಗುತ್ತೆ ನಮ್ಮಮ್ಮ ಎಂತ ಸೀರಿಯಲ್ ನೋಡ್ತಾರಂತ. ಹಾಗೆ ಎಲ್ಲಿಂದ ಬರುತ್ತೆ ಸಾಹಿತ್ಯ ಆಸಕ್ತಿಗಳು? ನಮ್ಮಲ್ಲೇ ಎಷ್ಟು ಇವತ್ತು R.S. ಶ್ರೀನಿವಾಸ್ ಅವರು ನಮ್ಮ ಅಧ್ಯಕ್ಷರಾಗಿ ಇವತ್ತು ಇದ್ದಾರೆ. ಅವರು ಹಳೆಯ ಸಾಹಿತಿಗಳ ಜೊತೆಗೆ ಅವರ ಮಣ್ಣಿನ ವಾಸನೆಯನ್ನು ಸಾಗರದಲ್ಲಿ ಅತ್ಯಂತ ಯಶಸ್ವಿ ನಡೆಸಿದಂಥವರು. ನಾನು ML ಆದಂಥ ಸಂದರ್ಭದಲ್ಲಿ ಯಾರು ನನಗೂ ಬರೀತಿದ್ರು, ಅದರಲ್ಲಿ ಮುಲಾಯಿದ್ರೆ ಯಾರು ತಪ್ಪು ಮಾಡಿದ್ರು, ಯಾರು ಹಿಂಗಾಗಿದೆ ಅಂತ ಬರೆಯುವಂಥ ನೇರ ನುಡಿಯಲ್ಲಿರುವಂಥ ಅಧ್ಯಕ್ಷರಾಗಿ ಅವರು ಇವತ್ತು ಆಯ್ಕೆ ಮಾಡಿದ್ದೀವಿ. ನೇರ ಅವತ್ತಿನ ಕಾಲದಲ್ಲಿ ಮಣ್ಣಿನ ವಾಸನೆ ಮನೆ ಮನೆಯಲ್ಲಿ ಇತ್ತು ಪತ್ರಿಕೆ. ಅಂತ ಆಸಕ್ತಿ ಇದ್ದಂಥ ವ್ಯಕ್ತಿಗಳು ಮತ್ತೆ ಸಮಾಜದಲ್ಲಿ ಪರಿವರ್ತನೆ ಮಾಡುವಂತ ಇದ್ದಂಥ R.S. ಶ್ರೀನಿವಾಸ್ ಅವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ನಾನು ಹೇಳೋದು ಇವತ್ತು ಸಾಹಿತ್ಯ ಆಸಕ್ತಿಗಳು ಯಾರಿದೆ, ನೀವು ಬುಕ್ ಬರೀತಿದ್ದೀರಿ ಅಂದರೆ ಆ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಂತಿದ್ರೆ ಇವತ್ತು ರಾಜ್ಯ ಸರ್ಕಾರ ನಮಗೂ ಆದೇಶ ಮಾಡಿದ್ದಾರೆ. ಸರ್ಕಾರದ ಅನುದಾನದ ಜೊತೆಗೆ MLA ಅನುದಾನವನ್ನು ಕೊಡಲಿಕ್ಕೆ ನಿಮಗೆ ಹಕ್ಕು ನಿಮಗೆ ಕೊಟ್ಟಿದ್ದಾರೆ. ಯಾರಾದರೂ ಬರೆಯದಿದ್ರೆ ಮಕ್ಕಳು ಬರೆದರೂ ಸಹ ಅದಕ್ಕೆ ಕೊಡ್ಲಿಕ್ಕೆ ಅವಕಾಶ ಇದೆ. ನೀವು ಯಾರಾದರೂ ಬರೆದರೂ ಸಹ ಕೊಡ್ಲಿಕ್ಕೆ ನನ್ನ ಹತ್ರ ನಮ್ಮ MLA ಲ್ಯಾಂಡ್ ಕೊಡ್ಲಿಕ್ಕೆ ಅವಕಾಶ ಇದೆ. ನೀವು ಬರೀರಿ, ನಾವು ಕೊಡ್ತೀವಿ. ಅಥವಾ ನಾಟಿ ಸೋದರಿ ಯಾವ ಖ್ಯಾತಿ ಇದೆ ಅದು ಕೊಡಬೇಕು. ನಮ್ಮ ದಿವಂಗತ K.S. ಶ್ರೀನಿವಾಸ್ ಅವರು ಇವತ್ತು ನಮ್ಮ ಮುಂದೆ ಇಲ್ಲ. ನಮ್ಮ ಲಾಲ್ಬಹದ್ದೂರ್ ಕಾಲೇಜಿನ ಅವತ್ತಿನ ಸಂಸ್ಥಾಪಕರು, ಬಹಳಷ್ಟು ಒಂದು ಕೊಡುಗೆ ಇದ್ದವರು. ಅವರು ಸಹ ಒಂದು ಬುಕ್ ಬರೆದಿದ್ದಾರೆ. ನಾನು ನೋಡಿದ ವಿಧಾನಸೌಧದಲ್ಲಿ ಅದರ ಬಗ್ಗೆ ಏನೋ ಬರ್ತಾರೆ, ಅಂದರೆ ವಿಧಾನಸೌಧದ ಆಡಳಿತದ ಬಗ್ಗೆ ಬರೆದಿದ್ದಾರೆ. ಆ ಬುಕ್ಕನ್ನು ಸಹ ನಾವು ಖರೀದಿ ಮಾಡಿ ಭಾಳಷ್ಟು ಜನರಿಗೆ ಕೊಡುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋದು ನಮ್ಮೆಲ್ಲ ಚಿಂತನೆ ಇಟ್ಕೊಂಡಿದ್ದೀವಿ. ನೀವು ಯಾರ್ಯಾವ ಬುಕ್ಗಳನ್ನು ಬರೀತಿದ್ದೀರಿ ನನ್ನ ಗಮನಕ್ಕೆ ತಂದು ಒಂದು ಲೆಟರ್ ಕೊಟ್ಟರೆ ಆ ಬುಕ್ಕಿಗೆ ಸಹಕಾರ ಕೊಡುವಂಥದ್ದು ನಾನು ಮಾಡೇ ಮಾಡ್ತೀನಿ. ನೀವು ಎಲ್ಲರೂ ಸಹಕಾರ ಕೊಡ್ತೀರಿ. ಮಕ್ಕಳೇ, ನೀವು ಅಷ್ಟೇ ಸಾಹಿತ್ಯದಲ್ಲಿರಬೇಕು. ಕವನಗಳನ್ನು ಓದಿ, ಬುಕ್ಗಳನ್ನು ಚೆನ್ನಾಗಿ ಓದಿ. ಬರೀ ಪಾಠ್ಯ ಪುಸ್ತಕ ಒಂದೇ ಹಾಕೊಂಡು ಕನ್ನಡಕ ಹಾಕೊಳ್ಳೋಕೆ ಹೋಗಬೇಡಿ, ಗೊತ್ತಾಯ್ತಾ? ನಿಮ್ಮ ಅಪ್ಪ ಅಮ್ಮಗೆಲ್ಲ ಹೇಳಿದ್ದೀನಿ ನಾನು, ಯಾವ ವಾರ್ಷಿಕ ಸಮಾರಂಭದಲ್ಲಿ ಭಾರಿ ಚೆನ್ನಾಗಿ ಬಂದು ಕೂತ್ಕೊಳ್ತಾರೆ, ಅವರೆಲ್ಲರೂ ಬರ್ತಾರೆ. ಬೇರೆ ಟೈಮ್ ಬರಲ್ಲ ಶಾಲೆಗೆ. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ನೋಡೋಕೆ ಬರ್ತಾರೆ, ಮಗ ಡ್ಯಾನ್ಸ್ ಮಾಡ್ತಾನೆ ಏನೋ ನೋಡೋಕೆ ಬರ್ತಾರೆ. ಅವತ್ತು ಹೇಳಿದ್ದೀನಿ ನಾನು, ನೀವು ಮಕ್ಕಳಿಗೆ 1 ಗಂಟೆ ಆಟ ಆಡಲಿಕ್ಕೆ ಬಿಡಬೇಕು, ಅವರ ಮಾನಸಿಕ ಒತ್ತಡವನ್ನು ತಡೆ ಹಾಕಬೇಕು ಅಂತ ಹೇಳಿದ್ದೀನಿ ನಾನು. ಆವಾಗ ನೋಡಿ ಅವರು ಯಾವ ಸಾಹಿತ್ಯ ಬೇಕಾದ್ರೂ ಬರೀತಾರೆ, ಯಾವ ಬುಕ್ ಬೇಕಾದ್ರೂ ಬರೀತಾರೆ, ಕವನ ಬೇಕಾದ್ರೂ ಬರೀತಾರೆ. ಅಷ್ಟು ಚೆನ್ನಾಗಿ ನಮ್ಮ ಮಕ್ಕಳು ಇವತ್ತು ಪ್ರೇರಣೆ ಆಗಿದ್ದಾರೆ. ಹಾಗಾಗಿ ಇವತ್ತು ಸಾಹಿತ್ಯ ಅಂತ ಹೇಳಿದ್ರೆ ನಾಟ್ ಡಿಸೈಜರು ಕೊಟ್ಟಂಥ ಅತ್ಯಂತ ಕೊಡುಗೆಯನ್ನು ನೆನಪು ಮಾಡ್ಕೊಳ್ತಾ ಭಾಳ ಸಂತೋಷ ಆಯಿತು. ವಿ ಟಿ ಸ್ವಾಮಿಯವರ ನೇತೃತ್ವದಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಾಗರದಲ್ಲಿ ಮಾಡಿದ್ದೀರಿ. ಅಧ್ಯಕ್ಷರು ತುಂಬ ಚೆನ್ನಾಗಿ ಮಾತಾಡಿದರು. ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇವತ್ತು ಸರ್ಕಾರ ಕೊಡೋದ್ರು ಪರವಾಗಿಲ್ಲ, ನಾನಂತೂ ನಿಮಗೆ ಸಹಕಾರ ಕೊಡ್ತೀನಪ್ಪ. ನನ್ನ ವೈಯಕ್ತಿಕ ಸಹಕಾರ ನಾನು ಕೊಡ್ತೀನಿ. ನಿಮಗೆ ಸರ್ಕಾರ ಕೊಟ್ಟಿಲ್ಲ, ನಾನು ಕೊಡ್ತೀನಿ. ಈ ಸರಿ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಮಂತ್ರಿಗಳನ್ನ ಜಗಳವೂ ಇರ್ಬೋದು, ನನ್ನ ಬಹುಶಃ ಜಗಳ ಮಾಡಿ ನೆಕ್ಸ್ಟ್ ನಿಮಗೆ ಬರುವಂಥ ರೀತಿಯಲ್ಲಿ ನಾವು ಮಾಡೋ ವ್ಯವಸ್ಥೆ ಮಾಡಬೇಕು ಅನ್ನೋದು ನನ್ನ ಚಿಂತನೆಯಲ್ಲಿ ಇದೆ. ನಿಮಗೋಸ್ಕರ, ಸಾಹಿತ್ಯ ಲೋಕಕ್ಕೋಸ್ಕರ, ಸಾಹಿತ್ಯ ಅಭಿಮಾನಿಗಳಿಗೋಸ್ಕರ ಮತ್ತು ಸಾಹಿತ್ಯ ಕ್ಷೇತ್ರ ಬೆಳೆಯಲಿಕ್ಕೋಸ್ಕರ ನಾವು ಮಾಡಲೇಬೇಕಾಗಿದೆ. ಹಾಗೆ ಸಾಹಿತ್ಯ ಕಟ್ಟಡ, ನಿಮ್ಮ ಏನು ಇದ್ರದ್ದು ಕಟ್ಟಡ ಇದೆ, ನಿಮ್ಮ ಸಂಘದ ಕಟ್ಟಡ, ಅದು ಬಾಕಿ ಇದೆ ಅಂತ ಹೇಳಿದ್ದೀರಿ. ಭವನ ಖಂಡಿತ ಭವನಕ್ಕೆ ಮೊನ್ನೆ ಹೇಳಿದ್ರಿ, ಇದನ್ನ ಸರಿ ಬಂದು ಹೇಳಿದ್ರಿ. ನೀವು ನಾಗೇಶ್ವರಲ್ಲಿ ಬಂದಾಗ ಕೊಡಲಿಕ್ಕೆ ಅವಕಾಶ ಇದೆ, ತಲೆಕೆಡಿಸಿಬೇಡಿ. ಅದಕ್ಕೆ ಎಷ್ಟು ಬೇಕಂತ ಅಂದಾಜು ಕೊಟ್ಟಿದ್ದೀರಿ, ಕೊಡಿ, ಅದಕ್ಕೂ ಸಹ ಕೊಡ್ತೇವೆ. ಏನು ತಲೆಕೆಡಿಸಿಬೇಡಿ. ನೀವೆಲ್ಲರೂ ಸಾಹಿತ್ಯದ ಬಗ್ಗೆ, ಎಲ್ಲರ ಬಗ್ಗೆ ಕಾಳಜಿ ಹಾಕೊಂಡು ಸಾಗರದಲ್ಲಿ ಎಷ್ಟು ಜನ ಕಲಾವಿದರು ಸಾಹಿತಿಗಳಿದ್ದಾರೆ ಅವನ್ನೆಲ್ಲರನ್ನೂ ಮೇಲೆತ್ತುವಂಥ ಕೆಲಸ ನೀವು ಮಾಡಿ, ನಾನು ಸಂಪೂರ್ಣ ಸಹಕಾರ ಕೊಡುವಂಥ ಜವಾಬ್ದಾರಿ ನಮ್ಮದು. ಇಷ್ಟೇ ಮಕ್ಕಳೇ, ಗೊತ್ತಾಯ್ತಂದ್ರು ನೆಕ್ಸ್ಟ್ ಬರಬೇಕು. ನೆಕ್ಸ್ಟ್ ಇಯರಲ್ಲಿ ನೀವೆಲ್ಲ ಒಂದು ಕವನ ಬರ್ಕೊಬರ್ರಿ, ಇಲ್ಲಾಂದ್ರೆ ಒಂದು ಪುಸ್ತಕ ಬರ್ಕೊಬರ್ರಿ. ಏನು ಬೇರೆ ಏನಿಲ್ಲ, ನೀವು ಓದಿದ ಶಾಲೆಗೆ ಒಂದು ದಿನಚರಿಯ ಥರ ಒಂದು ಬುಕ್ ಬರೀರಿ. ಬೆಳಗ್ಗೆ ಹೋಗಿದ್ದೆ, ಹಿಂಗಾಯ್ತು, ಹಿಂಗಾಯ್ತು, ಆ ಥರ ಆಟ ಆಡಿದೆ, ಈ ಥರ ಆಟ ಆಡಿದೆ, ನಮ್ಮ ಶಾಲೆ ಹೀಗಿದೆ, ಇಷ್ಟು ಚಂದಾಗಿದೆ ಅಂತ ಹೇಳಿ ಒಂದು ಸಣ್ಣ ಬುಕ್ ಬರ್ತದೆ ಸರ್. ಅದೇ ನಿಮ್ಮ ಶಾಲೆದೇ ಒಂದು ಬುಕ್ ಆಗುತ್ತೆ. ಆ ಥರ ಒಂದು
ನೆಕ್ಸ್ಟ್ ಇಯರ್ ನಾವು ತಂದುಕೊಡಿ, ಅದನ್ನು ನಾವು ನೋಡ್ಬೇಕು. ನಮ್ಗೆ ಯಾರಾದ್ರೂ ಒಬ್ಬರು ಮಾಡ್ಕೊಡ್ತಾರೆ ಕೈ ಹತ್ರ ಏನು ನೋಡಿ, 5-6 ಜನ ಅಷ್ಟೇ. ಇದ್ದೇ ಇರ್ತಾರೆ ಅಷ್ಟೇ. ಓಕೆ, ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್.